ಕಾರ್ತಿಕ್ ಮಹೇಶ್ ಅವರೇ, ನಿಮ್ಗೆ ಹೇಗ್ ಅನ್ನಿಸ್ತು ನಮ್ಮ ಪೀಟರ್ನ ಮೊದಲ ಹಾಡು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಪೀಟರ್ ಸಿನಿಮಾದ ಮೊದಲನೇ ಪೋಸ್ಟರ್ ನೋಡಿದಾಗ್ಲೇನೆ ನನಗೆ ಏನೋ ಒಂದು ಸ್ಟೋರಿ ಚೆನ್ನಾಗಿರತ್ತೆ, ಒಂದು ದೇರ್ ಇಸ್ ಸಮಥಿಂಗ್ ಅಂತ ಅನ್ಸಿತ್ತು. ಅದೇ ರೀತಿ ರಾಜೇಶ್ ಅವನ ಮೊದಲನೇ ಸಿನಿಮಾ ಅವನು ನಿರ್ದೇಶನ ಮಾಡಿದ್ದು ಬಾಲಾಜಿ ಫೋಟೋ ಸ್ಟುಡಿಯೋ. ಆ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಪಟ್ಟಿದ್ವಿ ನಾವೆಲ್ಲರೂ ಒಟ್ಟಿಗೆ, ಸ್ನೇಹಿತರು ಒಟ್ಟಿಗೆ. ಸೀರಿಯಲ್ ಸಮಯದಿಂದ ಇವತ್ತಿಗೆ 2ನೇ ಸಿನಿಮಾ ಅವನು ಆಕ್ಟ್ ಮಾಡ್ತಿರೋಂಥದ್ದು. ತುಂಬಾ ಖುಷಿ ಆಗುತ್ತೆ. ಅಂಡ್ ಒಂದು ಒಳ್ಳೆ ಪ್ಯಾಷನೇಟ್ ಡೈರೆಕ್ಟರ್ ಶೆಟ್ಟಿ ಅವರು. ದೂರದರ್ಶನ ಮಾಡಿದಿರಿ, ನಾನು ನೋಡಿದೀನಿ ಆಕ್ಚುಲಿ, ತುಂಬಾ ಚೆನ್ನಾಗಿತ್ತು ಸರ್. ನಿಮ್ ಬಗ್ಗೆ ಗುರುಪ್ರಸಾದ್ ಸರ್ ನಿಮ್ ಬಗ್ಗೆ ಕೇಳಿದೀನಿ. ಅಂಡ್ ಈ ಒಂದು ಸಾಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಅಂಡ್ ಒಂದು ಹಳ್ಳಿ ವಾತಾವರಣ ಹೇಗಿರತ್ತೆ, ನಾವು ಕೂಡ ಹಳ್ಳಿ ಇಂದ ಹುಟ್ಟಿದಲ್ಲಿ ಬೆಳೆದಿದ್ ಮೈಸೂರು. ಬಟ್ ಈ ಒಂದು ನೋಡಿದಾಗ ತುಂಬಾ ಕಣ್ಣಿಗೆ ತುಂಬಾ ತಂಪು ಕೊಡುತ್ತೆ. ಮತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ಕೆಮಿಸ್ಟ್ರಿ, ನಿಮ್ಮಿಬ್ಬರ ಕೆಮಿಸ್ಟ್ರಿ. ಅಂಡ್ ವಿಜುವಲಿ ತುಂಬಾ ಚೆನ್ನಾಗಿದೆ. ಹಾಗೆ ಮ್ಯೂಸಿಕ್ ಕೂಡ ತುಂಬಾ ಕ್ಯಾಚಿ ಆಗಿದೆ. ಅದೊಂದು ಯೂಶಲಿ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಗಳಿಗೂ ಒಂದು ಮ್ಯೂಸಿಕ್ ಅನ್ನೋದು ಅದೊಂದು ಕೂರೋದು ಎಲ್ಲಾ ಲ್ಯಾಂಗ್ವೇಜ್ಗೂ ತುಂಬಾ ಕಷ್ಟ. ಸೊ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಪೀಟರ್ ಸಿನಿಮಾಗೆ. ನನಗೆ ಆಕ್ಚುಲಿ ಚೆನ್ನಾಗಿ ಗೊತ್ತು, ಒಂದು ಸಿನಿಮಾ ಹೊಸಬಾಗಿ ಒಂದು ಸಿನಿಮಾ ಮಾಡಿ ಒಂದು ಥಿಯೇಟರ್ ಬರೋವರೆಗೂ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ಈವನ್ ಆಫ್ಟರ್ ಬಿಗ್ ಬಾಸ್. ಸೊ ಈ ಒಂದು ಸಿನಿಮಾ ಸಾಂಗ್ ರಿಲೀಸ್ ಆಗಿದೆ. ಇದೇ ರೀತಿ ಸಿನಿಮಾ ಥಿಯೇಟರ್ ಬರೋವರೆಗೂ ಎಲ್ಲ ಹಂತದಲ್ಲೂ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಸಾಂಗ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಮಹೇಶ್ ಅವರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.